ಏನಾಯ್ತು? ರೆಡಿ ಮಾಡ್ಬಿಟ್ರಾ? ಈ ನಡುವೆ ನಮ್ಮ ಆದ್ಯ ನನಗೆಲ್ಲ ಹೆಲ್ಪ್ ಮಾಡ್ಕೊಡ್ತಾಳೆ. ಥ್ಯಾಂಕ್ ಯು ಆದ್ಯ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಕಡೆ ಇದೆಯಾ? ಇಲ್ಲ, ಅಷ್ಟೇನಾ? ಇದ್ರ ಮೇಲೆ ಒಂದ್ಸತಿ ಹೋಗಿಲ್ಲ ಬರುತ್ತಾ ಅಂತ. ಬಿದ್ದೋದ್ರೆ ಬಾ, ಚೆನ್ನಾಗಿದೆ ಅಲ್ವಾ? ನೋಡ್ತೀನಿ ಕಲಿ ಕೂತ್ಕೊಂಡ. ನಮ್ಮ ಪಿ ಕ್ಲಾಸಲ್ಲೆಲ್ಲ ಹಿಂಗೆ ಮಾಡಿರೋದು. ಸರಿ ಕೊಡು. ಅಲ್ಲಿ ಹೋಗ್ತೀನಿ, ಅಲ್ಲೇ ಕೂತ್ಕೊ, ಮ್ಯಾಟ್ ಮೇಲೆ ಜಾರ್ಕೊಂಡು ಹೋಗಲ್ಲ. ಸ್ಕೂಲಲ್ಲೆಲ್ಲ ಹಿಂಗೆ ಇರೋದು. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ, TV ವಾಲ್ ಮೌಂಟ್ ಮಾಡಿಸಿದ್ವಿ, ಆಕ್ಸೆಂಟೇಬಲ್ ಎಲ್ಲ ಮಿರರ್ ಎಲ್ಲ ಫಿಕ್ಸ್ ಮಾಡಿದ್ದಾದಮೇಲೆ ಅದರ ಕಂಟಿನ್ಯೂಯೇಷನ್ ವ್ಲಾಗ್ ಇದಾಗಿರುತ್ತೆ. ತುಂಬ ವೆಯ್ಟ್ ಇರೋ ಪ್ಲ್ಯಾಂಟ್ಸ್ ಎಲ್ಲ ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ರೀತಿ ಕ್ಯಾಡಿ ತೊಗೊಂಡು ಬಂದಿದ್ವಿ ಪ್ಲ್ಯಾಂಟ್ಸ್ಗೆ. ಇದು ಔಟ್ಸೈಡು ಇಡ್ಬೋದು, ಔಟ್ಡೋರ್ ಕೂಡ ಇಡ್ಬೋದು, ಇಲ್ಲ ಇಂಡೋರ್ ಕೂಡ ಇಡ್ಬೋದು. ನಾನು ಮನೆಯೊಳಗೆ ಇಡೋಕ್ಕೆ ಅಂತ ತೊಗೊಂಡು ಬಂದಿದ್ದೆ. ನನಗೆ ಗೊತ್ತಿಲ್ಲ, ಈ ವಿಡಿಯೋ ಸ್ಲೋ ಮೋಷನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಆರಾಮಾಗಿ ಕಾರ್ನರ್ ತೊಗೊಂಡೋಗಿ ಇಟ್ಬಿಡ್ಬೋದು. ಇದೊಂದು ಮತ್ತು ಇನ್ನೊಂದು ವೈಟ್ ಕಲರ್ ಇಟ್ಬಿಡ್ಲಾ? ಅಲ್ಲಿವರೆಗೂ ನಾನು ಅದ್ರ ಜೊತೆ ಹಾಕ್ತಿರ್ತೀನಿ. ಮೇನ್ ಏನಪ್ಪ ಅಂತಂದರೆ ಈ ಗಿಡಕ್ಕೆ ದೊಡ್ಡ ಪಾಟ್ ತಂದಿದ್ದು. ಇದನ್ನು ಇವಾಗ ತುಂಬ ದೊಡ್ಡ ರೂಟ್ಸ್ ಇದು ಸಾಕಾಗ್ತಾ ಇರಲಿಲ್ಲ. ಸೊ ಇನ್ನೊಂದು ದೊಡ್ಡ ಪಾಟ್ ಹಾಕ್ಬಿಟ್ಟು ಅದ್ರೊಳಗೆ ಇಡೋದು. ನಾನು ಮಾಡ್ತೀನಿ ಬಿಡಾತಿ. ನೀನು ಹೇಳು. ಕ್ಲೋಸ್ ಮಾಡು, ಉದ್ದೂರಿನಿಂದ ಬರುತ್ತೆ. ನೋಡು, ಹಂಗೆ ಬರುತ್ತೆ. ಎಷ್ಟು ದೂರ ನಿಂತ್ಕೊಂಡು ಹಂಗೆ okay? You have to press more. Don't lift it up. Okay? ಕಣ್ಣು ಮುಚ್ಕೊಂಡ್ವಾ? Okay now? Don't be scared, okay? And there. If anything happens, I'll just stop this, okay? ವಾಶ್ ತೀಸಾರ
ಗೊತ್ತಾಗೋದಕ್ಕೊಂದು ಏನಾಯ್ತು? ಓ ರೆಡಿ ಮಾಡ್ಬಿಟ್ರಾ? ನೋಡಿ ವಾವ್ ಸೂಪರ್. ಇನ್ನೊಂದು ತಗೊಂಡ್ಬಿಟ್ಟು ಟಿವಿ ಈಗ ತಗೊಂಡ್ಬಿಟ್ಟು ಇಲ್ಲ ಹಾಕೋದು, ಅದಕ್ಕೆ ನಾವು ಬೈಸಿಕಲ್ ಚಾರ್ಜ್ ಹಾಕೋದು. ಇನ್ನೂ ಒಂದು ತರಬೇಕಲ್ವಾ? ನಾನು ಹೇಳಿದೆ ಪಪ್ಪಂಗೆ 2 ಬೇಕು ಅಂತ. ಸೂಪರ್. ಅಕ್ಕ ಏನ್ ಹೇಳ್ತಿದ್ಯಾ? ನಿನ್ನೆ ತೊಗೊಂಡು ಬಂದ್ವಿ, ಕಾಸ್ಕೋನಲ್ಲಿ ತೊಗೊಂಡು ಬಂದು ಈ ಥರ ಆಯಿತು. 2 ತೊಗೊಬೇಕಾಗಿತ್ತು. ನಾನು ಒಂದು ಸ್ಟೀಲ್ ನೋಡಿದೆ, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇದೇ ತೊಗೊಂಡ್ವಿ, ಚೆನ್ನಾಗಿದೆ. ಇನ್ನೊಂದು ತಂದು ನೀಟಾಗಿ ಸ್ವಲ್ಪ ಫ್ರೀಯಾಗೆಲ್ಲ ಆರ್ಗನೈಸ್ ಮಾಡಿಡೋದು. ಇನ್ನು ಬಾಕ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ಎತ್ತಿಡಬೇಕು ಹಾಕಿ. 2 ನಾನು ಇನ್ನು ಇಟ್ಬಿಟ್ಟು ನೋಡೋಣ, ಸೆಟ್ಟಾದ್ರೆ ತರೋಣ ಅಂತ ಬಂದ್ವಿ. ಹೌದಾ? ನೆಕ್ಸ್ಟ್ ಇನ್ನು ಶೂಗೂ ಅಷ್ಟೇ, ಅದು ಇನ್ನೂ ಬಂದಿಲ್ಲ. ಅದು ಬಂದರೆ ಎಲ್ಲ ನೀಟಾಗಿ ಶೂರಾಕಿ ಎತ್ತಿಡ್ಬೋದು. ಸರಿ ಬನ್ನಿ, ಹೊರಗಡೆ ಹೋಗಬೇಕು. ಬೇಗ ಬೇಗ ಊಟ ಮಾಡ್ಕೊಂಬಿಡಿ ಬನ್ನಿ. ಇನ್ನು ಈ ಕಡೆ ಎಲ್ಲ ಕ್ಲೀನ್ ಮಾಡೋದಿದೆ ಪೆಂಡಿಂಗು. ಅದ್ಯಾ ಹಾಯ್. ಲಾಸ್ಟ್ ಟೈಮ್ ಹೋಮ್ ಡಿಪೋಗೆ ಹೋಗಿದ್ದಾಗ ವುಡ್ ಪೀಸಸ್ ತೊಗೊಂಡು ಬಂದಿದ್ವಿ ಗಾರ್ಡನ್ ಬೆಡ್ ಮಾಡೋದಕ್ಕೆ. ಸೊ 8x4 ಮಾಡೋದ್ರಿಂದ ಕಟ್ ಮಾಡೋದಕ್ಕೆ ಅಲ್ಲಿ ಮಷಿನ್ ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಟೂಲ್ಸ್ ಕೂಡ ತೊಗೊಂಡು ಬಂದ್ವಿ. ಸೊ ಅದೇ ಕಟ್ ಮಾಡ್ತಾ ಇದ್ರು. ಇವತ್ತು ನಾವು ಇದು ನೆಕ್ಸ್ಟ್ ಡೇ ವ್ಲಾಗ್ ಇರ್ವಿಂಗಿಗೆ ಬಂದಿದ್ದೀವಿ. ಅಂದರೆ ನಾವು ಮೊದಲು ಇದ್ದಿದ್ದ ಪ್ಲೇಸು. ಒಂದೇ ಸರಿ ಸುಮಾರಷ್ಟು ಕೆಲಸಗಳಿದ್ದಿದ್ದರಿಂದ ಈ ಕಡೆಗೆ ಬಂದ್ವಿ. ಇವಾಗ ಫಸ್ಟ್ ನಾವು ಐಬ್ರೋಸ್ ಮಾಡಿಸ್ಬೇಕಾಗಿತ್ತು. ನನಗೆ ಹೋಗಿ ಐಬ್ರೋಸ್ ಎಲ್ಲ ಮಾಡಿಸಿ ಅದಾದಮೇಲೆ ಅಲ್ಟಾ ಬ್ಯೂಟಿಗೆ ಬಂದಿದ್ದೀನಿ. ಇಲ್ಲಿ ಮೇಕಪ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹೊಸದು. ಹಾಗೆ ಇಲ್ಲಿ ನಮ್ಮ ಆದ್ಯ ನೋಡಿ ಅವಳಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನೋಡಲೇ ಇಲ್ಲ ಅವಳು. ಬರೀ ಎಲ್ಲ ಒಂದು ಬ್ರಷ್ಗಳಾಗಿರ್ಬೋದು, ಮೇಕಪ್ದು ಪ್ರತಿಯೊಂದು ಹುಡುಕ್ತಾ ಇದ್ಲು. ನಾನು ಅದೇ ಅನ್ಕೊತಾ ಇದ್ದೆ, ನನಗೆ ಇವಳೇ ಟೀಚ್ ಮಾಡ್ತಾಳೇನೋ ಮುಂದಕ್ಕೆ ಅಂತ. ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇದನ್ನು ನಾನು ಒಂದು ಸಪ್ರೇಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಎಷ್ಟಾಯಿತು ಅಂತೆಲ್ಲ ಹೇಳ್ಬಿಟ್ಟು, ಯಾರಿಗೆ ಅಂತ ಕೂಡ. ಹಾಗೆ ನಾನು ಹೇಳ್ಬಿಡ್ಬೋದಾಗಿತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು. ಸರ್ಪ್ರೈಸಿಂಗ್ ಆಗಿರಲಿ, ಸ್ಪೆಷಲ್ಲಾಗಿ ಒಂದು ಈವೆಂಟ್ ವ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆ ರೀತಿ ಆಗ್ತಾ ಇಲ್ಲ. ನಿಮಗೂ ಬೋರ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಒಂದಿಬ್ಬರು ಗೆಸ್ ಕೂಡ ಮಾಡಿದ್ದೀರಾ. ಅವರ ಕಮೆಂಟ್ ಯಾಕೋ ರಿಮೂವ್ ಆಗಿದೆ ಗೊತ್ತಿಲ್ಲ ನನಗೆ, ಬಟ್ ನೋಟಿಫಿಕೇಷನಲ್ಲಿ ಇದೆ. ಅದರಲ್ಲಿ ಇಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಹೇಳ್ತೀನಿ ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿಬಿಡ್ತೀನಿ. ಇನ್ನೂ ತುಂಬ ಹೊತ್ತು ಬೇಕು ಅಥವಾ ವೆಯ್ಟ್ ಮಾಡಿ ಅಂತೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಪ್ರಿಪ್ರೇಷನ್ದಾಗಿರ್ಬೋದು ಪ್ರತಿಯೊಂದು, ಹಾಗೆ ಇಂಡಿಯಾಯಿಂದ ಕೊರಿಯರ್ ಬಂದಿದೆ, ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ದೊಡ್ಡವರಾಗಿರೋದ್ರಿಂದ ಅವ್ರ ಮನೆಗೆ ಹೋಗಿ ಅವ್ರಿಗೆ ವಿಷಯ ತಿಳಿಸ್ಬಿಟ್ಟು ಮನೆಗೆ ಬಂದ್ವಿ. ಈ ನಡುವೆ ನಮ್ಮ ಆದ್ಯ ನನಗೆಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ. ಥ್ಯಾಂಕ್ ಯು ಆದ್ಯ. ಕಾಯಿಸ್ಕೊಡ್ತೀನಿ. ಹಾಂ 100 ಟೈಮ್ಸ್ ಹೇಳ್ಬಿಟ್ಟಿದ್ದೀನ ಥ್ಯಾಂಕ್ಸ್ ಅಂತ. ಅಬ್ಬ ಹಂಗೆಲ್ಲ ಬಿಸಾಕ್ತಾರ? ಮೆತ್ತಗಿಡಬೇಕು. ಹಾಂ ದೇವ್ರಿಗೆ ಕರ್ಪೂರ. ಮಕ್ಕಳು ಬಂದಿದ್ದಾರೆ ಅಂತ ಅಕ್ಕ ನಾನ್ ವೆಜ್ ಮಾಡಿದ್ರು. ಆದರೆ ನಾನು 1 ತಿಂಗಳಿಂದ ನಮ್ಮ ಮನೇಲಿ ಯಾರೂ ತಿಂದಿರಲಿಲ್ಲ. ಆದರೂ ಮಕ್ಕಳು ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಹಸ್ಬೆಂಡ್ ಎಲ್ಲ ತಿಂದರು. ನಾನು ನಾನ್ ವೆಜ್ ಏನು ತಿಂದಿಲ್ಲ, ಬರೀ ಚಪಾತಿ ತಿನ್ಕೊಂಡು ಮನೆಗೆ ಬಂದೆ. ಇದು ನಮ್ಮ ಸ್ಕೂಲಲ್ಲಿ ಲೈಬ್ರರಿಯಿಂದ ಕೊಟ್ಟರು ಈ ಇಯರ್. ಆಮೇಲೆ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎವ್ರಿ ಡೇ PE ಇರುತ್ತೆ. ಸೊ ಅದಕ್ಕೆ ಆ ಥರ ಎಲ್ಲ ಏನೇನು ಮಾಡಬೇಕು ಅಂತ ಇವತ್ತೆಲ್ಲ ಹೇಳ್ಕೊಟ್ರು. ಹಂಗೆ ಹೈಜೀನ್ ಎಲ್ಲ ಮೇಂಟೈನ್ ಮಾಡೋದು. ಸುಮ್ಮನೆ ಇವತ್ತು ಎಲ್ಲ ರೀಕ್ಯಾಪ್ ಥರ ಮಾಡಿದ್ರು. ಏನೇನು ಕೊಟ್ಟಿದ್ದಾರೆ? ಒಂದು ಟವಲ್ಲು, ಬಾಡಿ ಲೋಷನ್ ಚಿಕ್ಕದು, ನನ್ನ ಹತ್ರ ಇಷ್ಟದ್ದಿದೆ. ಕಂಡೀಷನರ್ ಪ್ಲಸ್ ಶ್ಯಾಂಪೂ, ಟೂತ್ಪೇಸ್ಟ್.
ಫ್ರೆಶ್ ಮಿಂಟ್. ಬ್ರಷ್. ಸೊ ಡವ್. ಇದು ಬಂದ್ಬಿಟ್ಟು ಇಯರ್ ಬಡ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ರಿಫ್ರೆಶಿಂಗ್ ಪೆಪ್ಪರ್ಮೆಂಟು. ಆಮೇಲೆ ಫ್ಲಾಸ್. ಓಕೆ. ಆಮೇಲೆ ಇದನ್ನೇನಂತಾರೆ, ಡಿಯೋಡರೆಂಟ್ ಏನಂತಾರೆ, ಡಿಯೋಡ್ರೆಂಟ್. ಇದು ನಮ್ಮ ಟೀಚರ್ ಕೊಟ್ಟರು. ಇವಾಗ ಪಿ ಇರುತ್ತೆ ತಾನೆ, ಅವಾಗ ಸ್ವಲ್ಪ ಜನ ವಾಂಚ್ತಾ ಬರ್ತಾರೆ, ಎವ್ರಿಡೇ ಪಿ ಇರುತ್ತಲ್ವಾ, ಅದಕ್ಕೆ ಇದನ್ನ ಹಾಕೊಂಡ್ರೆ ಬರಲ್ಲ ಅಷ್ಟು ವಾಂಚ್ನೆ ಅಂತ ಕೊಟ್ಟಿದ್ದಾರೆ. ಸೂಪರ್. ಏನು ಏನೋ ಚೆನ್ನಾಗಿದೆ ವಾಂಚೋದು. ಏನು ಯಾವ ಸ್ಮೆಲ್ ಇದೆ ಅನ್ಸುತ್ತೆ? ಇದೆ ಡಿಯೋಡ್ರೆಂಟ್. ಸಕ್ಕತ್ತಾಗಿದೆ ಸ್ಮೆಲ್ಲು. ಘಮ ಘಮ, ಕಾರೆಲ್ಲ ಘಮ ಘಮ ಅಂತ ಇತ್ತು. ಇದು ಬಾಯಿ ವಾಂಚ್ದಂಗೆ ಬಂದಾಗ ಇದನ್ನ ಯೂಸ್ ಮಾಡೋದು. ಇದನ್ನ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ತಿಂತಿರ್ತಿದ್ವಿ. ಚೆನ್ನಾಗಿರ್ತಿತ್ತು ಎಲ್ಲ, ಚೆನ್ನಾಗಿರುತ್ತೆ. ಹೌದು. ನಮ್ಗೆ ಸ್ಟಾರ್ಟ್ ಟೆಸ್ಟ್ ಈಗ ನೋಡಿ ಅನ್ಕೊಬೇಕು ಇದು ಡೆಂಟಲ್ ಫ್ಲಾಸ್ ಜೊತೆ ಇಟ್ಟಿದ್ದಾರೆ ಅಂತ. ಈಗ ನೋಡು, ಇಲ್ಲಿ ನೋಡಿ, ಫುಲ್ ಕವರ್ ಹಾಕಿ ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಸಿಪ್ಲಾಕ್ ಕವರ್ ಅಲ್ವಾ, ಅದಕ್ಕೆ ಅಲ್ಲಿ ಹಾಕಿ ಕಳಿಸಿದ್ದಾರೆ. ಸಪ್ರೇಟ್ ಆಗಿಡಪ್ಪ. ಇದೇನು ಕ್ಯಾಂಡೀಸಾ? ಅದು ಕೂಡ ಸೇಮ್ ಆಗ್ತದೆ, ಆದರೆ ರೆಡ್ ಕಲರ್ ಫ್ಲೇವರ್. ನಾನು ತಿನ್ಬೋದಾ ಒಂದು? ಬೇರೆದೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಳ್ತೀವಿ ಬೇಕಾದ್ರೆ. ನೀನೇನು ತಂದಿಲ್ವಾ ಅದ್ಯಾ? ನಿಂಗೇನು ಕೊಟ್ಟಿಲ್ವಾ? ನಾನು ಇವತ್ತು ಈಗ ಹೋಗಿದ್ದೆ. 4th ಗ್ರೇಡರ್ಸ್ ಮಾತ್ರ ಕೊಟ್ಟಿರೋದಾ? ನೀಟಾಗಿ ಜಿಪ್ಲಾಕ್ ಕವರಲ್ಲಿ ಇದನ್ನ ಇಟ್ಕೊಂಡು ಬಂಗಾರು, ಜಿಪ್ಲಾಕ್ ಕವರಲ್ಲೇ ಇಡು, ನೀಟಾಗಿ ಎತ್ತಿಟ್ಕೊ ನಿನ್ನ ರೂಮಲ್ಲಿ. ಓಕೆ, ಇದೆಲ್ಲ ಒಂದು ಕಡೆ ಇಟ್ಕೊತೀನಿ. ಇದು ಮೇನ್. ನೋಡೋಣ ಎಷ್ಟು ದೊಡ್ಡದಿದೆ ಅಂತ. ಬಂಗಾರು, ನಿನ್ನ ರೂಮ್ ಕಲರ್ ಬ್ರೌನ್ ಇತ್ತು, ಪೀಚ್ ಇತ್ತು, ಕ್ವೀನ್ ತಂದೆ. ಓಕೆ, ನಿನ್ನ ರೂಮ್ ಮ್ಯಾಚ್ ಆಗುತ್ತೆ ಬಿಡು. ಟೇಕ್ ಇಟ್. ನಾವಂತೂ ಚಿಕ್ಕ ವಯಸ್ಸಲ್ಲೆಲ್ಲ ಎವ್ರಿ ಡೇ ತಿಂತಾ ಇರ್ತಾ ಇದ್ವಿ. ಮುಂಡಮ್ಮ ಬಾಕ್ಸ್ ತೆಗಿ, ಈಗ ಮುತ್ತಿಡುವಂತೆ. ಫಸ್ಟ್ ಬಾಕ್ಸ್ ತೆಗಿ. ಖಾಲಿ ಮಾಡಿದ್ಯಾ ಇಲ್ವಾ? ಮಲ್ಕೊಂಬಿಟ್ಟಿದ್ಲಂತೆ ಅದೇ ಸ್ಕೂಲಲ್ಲಿ. ಕೆನ್ನೆಲ್ಲ ಮಾರ್ಕ್ ಬಂದ್ಬಿಟ್ಟಿದೆ ನೋಡಿ, ಹಿಂಗೆ ಈ ಕಡೆ ತಿರ್ಕೊಂಡು ಇಲ್ಲಿ ಮಾರ್ಕ್. ಅವ್ರ ಟೀಚರೇ ವಿಡಿಯೋ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ. ಸೊ ಫೈನಲಿ ನನ್ನ ತುಂಬ ದಿನದ ಕನಸು ಇವತ್ತು ಗಾರ್ಡನ್ನ ರೆಡಿ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಮಿಸ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಹಾಗೆ ನಾವು ಯಾವ ರೀತಿ ಈ ಗಾರ್ಡನ್ ಬೆಡ್ನ ಮಾಡಿದ್ವಿ ಅಂತ ಕೂಡ ಶೇರ್ ಮಾಡಿದ್ದೀನಿ. ಲೋಸಿಂದ, ಹೋಮ್ ಡಿಪೋಯಿಂದ, ಕಾಸ್ಕೋಯಿಂದ ಸಾಯಿಲ್ ಆಗಿರ್ಬೋದು, ಮಲ್ಚ್ ಆಗಿರ್ಬೋದು, ಆರ್ಗ್ಯಾನಿಕ್ ಕಾಂಪೋಸ್ಟ್ ಆಗಿರ್ಬೋದು ಎಲ್ಲ ತೊಗೊಂಡು ಬಂದು ಗರಾಜಲ್ಲಿ ಇಟ್ಟಿರ್ತಾ ಇದ್ವಿ. ಇವತ್ತು ನಾನೊಂದಷ್ಟು ಮೂಟೆ ತೊಗೊಂಡು ಬಂದೆ, ಹಸ್ಬೆಂಡ್ ಒಂದಷ್ಟು ಮೂಟೆ ತೊಗೊಂಡು ಬಂದು ಹಾಕಿದ್ರು. ಟಯರ್ಡ್ ಆಗಿದ್ರು. ಸರಿ, ನಿನ್ಗೆ ಯಾವ ರೀತಿ ಬೇಕು ಗಾರ್ಡನ್ ಬೆಡ್ನ ಆ ರೀತಿ ನೀನು ಸೆಟ್ ಮಾಡಿರು, ನಾನು ಬರ್ತೀನಿ ಅಂತ ಹೇಳಿದ್ರು. ಯಾಕಂತ ಅಂದರೆ ಅವರು ಇಟ್ಟಿದ್ದನ್ನು ನಾನು ಸಾಮಾನ್ಯ ಒಪ್ಪಲ್ಲ, ನಾನು ಯಾವಾಗಲೂ ಕರೆಕ್ಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ನೀನೇ ಇಟ್ಬಿಡು, ಅದಾದಮೇಲೆ ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬ್ರಿಕ್ಸ್ ಎಲ್ಲ ನಾನು ಕ್ಯಾರಿ ಮಾಡಿದ್ದೆ. ಸಿಕ್ಕಾಪಟ್ಟೆ ಟಯರ್ಡ್ ಅಂತೂ ಆಗಿತ್ತು. ಹೇಳಬೇಕು ಅಂತ ಅಂದರೆ ಕೆಲಸ ಅಂತೂ ಇರುತ್ತೆ, ಆದರೆ ಎಲ್ಲ ಫಿನಿಶ್ ಆದಮೇಲೆ ತುಂಬಾ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೇದಾಗ್ತಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಗಾರ್ಡನಿಂಗ್ ಮಾಡಬೇಕು ಅನ್ನೋದು ನಮಗೆ ತುಂಬ ದಿನದ ಕನಸು. ಮನೆ ಒಂದು ಕಡೆ, ಹೊಲ ಒಂದು ಕಡೆ ಇದ್ದರೆ ಅದೆಲ್ಲ ಕಷ್ಟ ಇವಾಗಿನ ಲೈಫ್ ಸ್ಟೈಲಲ್ಲಿ. ಆದರೆ ಅಮೆರಿಕಾದಲ್ಲಿ ಇದು ಒಂಥರ ನಮಗೆ ಸ್ವಂತ ಮನೆ ತೊಗೊಂಡಿದ್ದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬ್ಯಾಕ್ ಯಾರ್ಡಲ್ಲೇ ನಮಗೆ ಬೇಕಾಗಿರೋಂಥ ತರಕಾರಿಗಳನ್ನ ಬೆಳಿಬೋದು ಅನ್ನೋದು ಒಂದು ಖುಷಿ. ಸೊ ಫೈನಲಿ ನಮ್ಮ ಗಾರ್ಡನ್ ಬೆಡ್ ರೆಡಿ ಆಗ್ತಾ ಇದೆ. 8x4 ಮಾಡಿದ್ದೀವಿ, ಆವಾಗಲೇ ಹೇಳಿದ್ದೀನಿ ಅನಿಸುತ್ತೆ. 8x4 2 ಗಾರ್ಡನ್ ಬೆಡ್ನ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಕ್ರೀಪರ್ಸ್ನ ಜಾಸ್ತಿ ಹಾಕಬೇಕು. ಅದಕ್ಕೋಸ್ಕರ ನಾನು ಟ್ರೈಲೀಸ್ ಎಲ್ಲ ತೋರಿಸಿದ್ದೆ ಅಲ್ವ ಲಾಸ್ಟ್ ಟೈಮು, ಅದನ್ನು ಹಾಕಿ ಇನ್ನೂ ಒಂದಿದೆ ಕಂಪ್ಲೀಟ್ ವ್ಲಾಗು. ನಮ್ಗೆ ಸ್ವಲ್ಪ ಕೆಲಸಗಳಿರೋದ್ರಿಂದ ಅದನ್ನು ಇನ್ನೂ ಒಂದು ಸರಿ ನಾವು ಪರ್ಚೇಸೇ ಮಾಡಿಲ್ಲ, ಅದನ್ನು ತಂದು ಎಲ್ಲ ಸೆಟ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಡೈರೆಕ್ಷನಲ್ಲಿ ಯಾಕೆ ಅಂದರೆ ನೀವು ನೋಡ್ತಾ ಇರ್ಬೋದು, ಸೂರ್ಯ ಮುಳುಗ ಬಾಗಿಲಿದೆ. ಅಂದರೆ ಬ್ಯಾಕ್ ಯಾರ್ಡ್ ಸೂರ್ಯ ಮುಳುಗ ಡೈರೆಕ್ಷನಲ್ಲಿ ಇರೋದ್ರಿಂದ ನಮಗೆ ಬಿಸಿಲು ಯಾವ ರೀತಿ ಗಿಡಗಳು ಜಾಸ್ತಿ
ಜಾಸ್ತಿ ಬೇಕಾಗುತ್ತೆ ತರಕಾರಿ ಎಲ್ಲ ಹಾಕೋದ್ರಿಂದ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ರೀತಿ ಸೆಟ್ ಮಾಡಿದ್ದೀನಿ. ಇನ್ನೂ ಒಂದು ಬೆಡ್ ಕೂಡ ಇವಾಗ ಹಾಕಬೇಕು. ಇಂಡಿಯಾದಲ್ಲಾಗಿದ್ರೆ ಇಷ್ಟೊಂದು ಕಷ್ಟ ಇರ್ತಾ ಇರಲಿಲ್ಲ, ನೀಟಾಗಿ ಎಲ್ಲ ಅಗದ್ಬಿಟ್ಟು ನೆಲದಲ್ಲೇ ಹಾಕ್ಬಿಡ್ಬೋದಾಗಿತ್ತು. ಇಲ್ಲಿ ಕ್ಲೇ ಸಾಯಿಲ್ ಆಗಿರೋದ್ರಿಂದ ಅದು ಅಲ್ದಿರ ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಆದರೆ ನಿಮ್ಗೆ ಗೊತ್ತಿದೆ ಇವಾಗಲೇ ಸ್ಪ್ರಿಂಕ್ಲರ್ ಪೈಪ್ಗಳಾಗಿರ್ಬೋದು ಮತ್ತು ಗ್ಯಾಸ್ ಪೈಪ್ಲೈನ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ವೈಯರ್ಸ್ ಆಗಿರ್ಬೋದು ಎಲ್ಲ ಇರುತ್ತೆ. ತುಂಬ ಡಿಗ್ ಮಾಡೋದಕ್ಕೂ ಆಗೋದಿಲ್ಲ, ರೂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ರೈಸ್ ಬೆಡ್ಗಳನ್ನ ಈ ರೀತಿ ಮಾಡೋದು. ಇಲ್ಲಿ ನಮಗೆ ಬೇಕಾಗಿರೋಂಥ ತರಕಾರಿಗಳು ಒಂದು 8 ರಿಂದ 9 ತಿಂಗಳುಗಳ ಕಾಲ ಅಷ್ಟೇ ಆಗೋದು. ಅದಾದಮೇಲೆ ಮತ್ತೆ ಒಣಗೋಗುತ್ತೆ ವಿಂಟರಲ್ಲಿ, ಮತ್ತು ಸ್ಪ್ರಿಂಗಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ರೀತಿ. ಫಸ್ಟು ಗ್ರೌಂಡಲ್ಲಿ ಬಂದುಬಿಟ್ಟು ವೀಡ್ಸ್ ಆಗಿರ್ಬೋದು, ಗ್ರಾಸ್ ಇದೇನು ಬೆಳಿಬಾರ್ದು ಅಂತ ಅಂದರೆ ಕವರ್ಸ್ ಎಲ್ಲ ಹಾಕ್ತಾರೆ. ಆದರೆ ನಾವಿಲ್ಲಿ ಕಾಟನ್ ಬಾಕ್ಸ್ಗಳದ್ದು ಏನಿತ್ತಲ್ಲ, ಟಿ ವಿದಿತ್ತು ನಮ್ಮದು, ದೊಡ್ಡ ಟಿ ವಿ ಅಲ್ವಾ ಅದು, ಇಟ್ಟಿದ್ವಿ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲ, ಅದನ್ನೇ ನೀಟಾಗಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಕಾಟನ್ ಬಾಕ್ಸ್ಗಳೆಲ್ಲ ಹಾಕಿ ಅದ್ರ ಮೇಲೆ ಒಂದಷ್ಟು ಗ್ರಾಸ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಒಣಗೋಗಿತ್ತು, ಅದನ್ನೆಲ್ಲ ಹಾಕಿದ್ವಿ. ಅದ್ರ ಮೇಲೆ ಕಾಂಪೋಸ್ಟ್ ಹಾಕ್ತಾಯಿದ್ವಿ, ಆರ್ಗ್ಯಾನಿಕ್ ಕಾಂಪೋಸ್ಟ್. ಈ ನಮ್ಮ ಹತ್ರ ಏನಾದರೂ ತರಕಾರಿ ಮನೇಲಿ ವೇಸ್ಟ್ ತರಕಾರಿ ಸಿಪ್ಪೆಗಳು ಅದು ಇದು ಇಂದ ನಾವೇ ಕಾಂಪೋಸ್ಟ್ ಮಾಡಿದರೆ ಅದನ್ನೇ ಹಾಕ್ಬೋದು. ಸೊ ಕಮ್ಮಿ ಇದ್ದಿದ್ರ ಕಾರಣ ಇದನ್ನು ಪರ್ಚೇಸ್ ಮಾಡಿ ಹಾಕಿದ್ವಿ. ಇದು ಲೋಸಿಂದ ತೊಗೊಂಡು ಬಂದಿದ್ದು. ಯೆಲ್ಲೋ ಮೂಟೆ ಮತ್ತು ಈ ಗ್ರೀನ್ ಮೂಟೆ ನೋಡ್ತಾ ಇದ್ದೀರಲ್ಲ, ಇದು ಎರಡೂ ಕೂಡ ಮಣ್ಣೆ. ಅಂದರೆ ಒಂದು ನಾವು ಕಾಸ್ಕೋಯಿಂದ ತೊಗೊಂಡು ಬಂದಿದ್ವಿ, ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೋಸಿಂದ ಕೂಡ ತೊಗೊಂಡು ಬಂದಿದ್ವಿ. ಯೆಲ್ಲೋ ಕಲರ್ ಬಂದುಬಿಟ್ಟು 1 ಮೂಟೆ ಬಂದು 1 ಕ್ಯೂಬಿಕ್ ಫುಟ್ ಬರುತ್ತೆ. ಆ ಥರ 6 ಮೂಟೆ ಹಾಕಿದ್ವಿ. ಅಂದರೆ 12.4 LB ಬರುತ್ತೆ 1 ಮೂಟೆ, ಅಂದರೆ 5.62 kg, ಆಲ್ಮೋಸ್ಟ್ 33.25 kg ಅನ್ಕೊಬೋದು. ಸೊ ಯೆಲ್ಲೋ ಕಲರ್ ಬಂದುಬಿಟ್ಟು 6 ಕ್ಯೂಬಿಕ್ ಫುಟ್ ಹಾಕಿದ್ವಿ. ಅದಾದಮೇಲೆ ಗ್ರೀನ್ ಕಲರ್ ಮಿರಾಕಲ್ ಗ್ರೋ ಬಂದು ಇದು ಕಾಸ್ಕೋಯಿಂದ ತೊಗೊಂಡು ಬಂದಿದ್ದು, ಇದು ಕೂಡ 4 ಮೂಟೆ ಹಾಕಿದ್ವಿ. ನಾನು ಹೇಳ್ತಾ ಇರೋದು ಒಂದು ಬೆಡ್ಗೆ ಈ ಥರ 2 ಬೆಡ್ ಹಾಕಿದ್ದೀವಿ. ಸೊ ಸೆಪ್ರೇಟಾಗಿ ಹೇಳಬೇಕು ಅಂತ ಅಂದರೆ 14 ಕ್ಯೂಬಿಕ್ ಫುಟ್ ಸಾಯಿಲ್ ಆಗುತ್ತೆ. ಹಾಗೆ ಕಾಂಪೋಸ್ಟ್ ಎಲ್ಲ ನೋಡಿದ್ರೆ 16 ಕ್ಯೂಬಿಕ್ ಫುಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಥವಾ ಇಂಟ್ರೆಸ್ಟ್ ಇದೆ ಅನ್ನೋರ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಸಪ್ರೇಟಾಗಿ ಗಾರ್ಡನ್ಗೆ ನಾವು ಏನೇನು ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ ಅನ್ನೋದು ಇನ್ನೂ ನಂದು ತರಕಾರಿ ಎಲ್ಲ ಹಾಕಿದಾದ್ಮೇಲೆ ಒಂದು ಸೆಪ್ರೇಟ್ ವ್ಲಾಗಲ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವುದೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಕವರ್ಸ್ ತೋರಿಸ್ತಾ ಇದ್ದೀನಿ. ಮಣ್ಣೆಲ್ಲ ಹಾಕಿದ್ದಾಯಿತು. ಹಾಗೆ ಕಾಂಪೋಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ನೋಡ್ತಾ ಇರ್ಬೋದು ಇದರಲ್ಲೇ ಇರುತ್ತೆ. 2ರಲ್ಲೂ ಕೂಡ ಕಾಂಪೋಸ್ಟ್ ಆಲ್ರೆಡಿ ಇತ್ತು, ಹಾಕಿಲ್ಲ ಅಂದರೂ ನಡೆಯುತ್ತೆ. ನಾವು ಸೇಫರ್ ಸೈಡ್ ಹಾಕಿದ್ದೀವಿ ಅಷ್ಟೇ. ಇನ್ನು ನೆಕ್ಸ್ಟ್ ಕೆಲಸ ಬಂದ್ಬಿಟ್ಟು ಫೆನ್ಸಿಂಗ್ ಹತ್ರ ಗ್ಯಾಪ್ ಫಿಲ್ ಮಾಡಬೇಕು ಮತ್ತು ಮಲ್ಚ್ ಹಾಕಬೇಕು. ಈ ಪೀಸ್ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಕಟ್ ಮಾಡಿ ನೀಟಾಗಿ ಫಿಕ್ಸ್ ಮಾಡಿದ್ವಿ. ಏನಕ್ಕಂತ ಅಂದರೆ ಆ ಕಡೆ ಮನೆಗೂ ಈ ಕಡೆ ಮನೆಗೂ ಗ್ಯಾಪ್ ಇತ್ತು. ಅಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ, ಅಲ್ಲಿ ಯಾವಾಗಲೂ ಕವರ್ ಮಾಡಿಬಿಡ್ತಾ ಇದ್ದೀವಲ್ವ, ಇನ್ ಕೇಸ್ ಏನಾದರೂ ಇಲ್ಲಿ ಹೇಳ್ತಾರೆ ಹಾವು ಅದು ಇದು ಬರುತ್ತೆ ಅಂತ. ಬಟ್ ಇಲ್ಲಿ ಚಾನ್ಸಸ್ ಇಲ್ಲ, ಮನೆಗಳೇ ಇದೆ, ನಮ್ಮ ಮನೆ ಹತ್ರ ಜಾಸ್ತಿ ಮನೆಗಳೇ ಇರೋದ್ರಿಂದ ಖಾಲಿ ಗ್ರೌಂಡ್ ಏನೂ ಇಲ್ಲ. ಬಟ್ ಇರಲಿ, ಒಂದು ಕಡೆ ಆ ಕಡೆ ಓಪನ್ ಜಾಸ್ತಿ ಇರೋದ್ರಿಂದ ಹೂವು ಗಿಡ ದೊಡ್ಡದಾದಮೇಲೆ ಕವರ್ ಆಗಿಬಿಡುತ್ತೆ, ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಕವರ್ ಮಾಡಿದ್ವಿ. ಹಾಗೆ ಇಲ್ಲಿ ಫ್ಲವರ್ ಬೆಡ್ ಎಲ್ಲ ಮಾಡ್ತಾರೆ, ಸೇಮ್ ನಾನು ಹೇಳ್ದಂಗೆ ಇಲ್ಲಿ ನಾವು ಹೆಂಗೆ ರೈಸ್ ಬೆಡ್ ಮಾಡಿದ್ದೀವಲ್ಲ ಆ ಥರ ಸ್ಟೋನ್ಸ್ ಎಲ್ಲ ಹಾಕಿ ಕಟ್ಟಿ ಮಾಡ್ತಾರೆ. ಫ್ರಂಟಲ್ಲಿ ಫೆನ್ಸಿಂಗ್ ಹಾಕಿದ್ದೀವಿ ಅಲ್ವಾ, ಅಲ್ಲಿ ವಿಚಾರಿಸಿದ್ದಕ್ಕೇ $1,500 ಕೇಳಿದ್ರು. ಅಷ್ಟೊಂದೆಲ್ಲ ನಮಗೆ ದುಡ್ಡು ಇದಕ್ಕೆ ಖರ್ಚು ಮಾಡೋದಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ಹಾಗಾಗಿ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡ್ವಿ. ಇಲ್ಲೂ ಅಷ್ಟೇ ಸಪ್ರೇಟಾಗಿ ಮಾಡಿದರೆ ಇದಕ್ಕೆ $1,500 ಹಾಕಿರೋರು, ದೊಡ್ಡ ಬ್ಯಾಕ್ ಯಾರ್ಡ್ ಆಗಿರೋದ್ರಿಂದ. ಸೊ ವುಡ್ಡಲ್ಲೇ ಯಾಕೆ ಈ ರೀತಿ ಮಾಡ್ಕೊಬಾರ್ದು, ನೋಡೋಣ ಈ ವರ್ಷ ಯಾವ ರೀತಿ ಬರುತ್ತೆ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಬೇಕಂದರೆ ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಒಂಥರ ಲೋ ಬಜೆಟಲ್ಲೇ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೆ ಈ ವುಡ್ ಪೀಸಸ್ ಎಲ್ಲ ನಮಗೆ ನಮ್ಮ
ನಮ್ಮ ಬಿಲ್ಡರ್ ಮನೆ ಕಟ್ಟಬೇಕಾದ್ರೆ ತೊಗೊಳ್ಳಿ ಇದೆಲ್ಲ ಯೂಸ್ ಇಲ್ಲ ಅಂತ ಹೇಳಿದರು. ನಮಗೆ ಕೇಳಿದ್ವಿ ಬೇಕಾಗತ್ತೆ ಅಂತ, ಇದೇ ತಲೆಯಲ್ಲಿ ಇಟ್ಕೊಂಡು ಕೇಳಿದ್ವಿ. ಸೊ ಹಾಗೆ ತೊಗೊಂಡು ಬಂದು ಕೂಡ ಇಟ್ಕೊಂಡಿದ್ವಿ ಕಲೆಕ್ಟ್ ಮಾಡಿ. ಸೊ ಈ ರೀತಿ ಕಟ್ ಮಾಡಿ ಈ ಥರ ಮಾಡಿದ್ವಿ. ಫ್ಲವರ್ ಬೆಡ್ ತುಂಬಾ ಕಮ್ಮಿ ಖರ್ಚಲ್ಲಿ ಕಂಪ್ಲೀಟಾಗಿ ಮಲ್ಚೆಲ್ಲ ಹಾಕಿ ಕವರ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅಲ್ಲಿ ವೀಡೆಲ್ಲ ಬೆಳಿಬಾರ್ದು ಅನ್ನೋದಕ್ಕೋಸ್ಕರ. ಇನ್ನೂ ಬೇಕು ಮಲ್ಚ್ ಕಮ್ಮಿ ಆಗಿತ್ತು, ಮತ್ತು ನೆಕ್ಸ್ಟ್ ಟೈಮ್ ತೊಗೊಂಡು ಬಂದುಬಿಟ್ಟು ಫುಲ್ ಹಾಕಬೇಕು. ಹಾಗೆ ಇದೆರಡು ಬಲ್ಬ್ ಕಾಸ್ಕೋಯಿಂದ ತೊಗೊಂಡು ಬಂದಿದ್ದು ಯಾಕೋ ಚಿಗುರ್ಲೇ ಇಲ್ಲ, ಗೊತ್ತಿಲ್ಲ ಏನಾಗ್ತಿದೆ ಅಂತ. ಆದರೆ ಇನ್ನೂ ಉಳಿದಿದ್ದು 3 ಚೆನ್ನಾಗಿ ಬರ್ತಾ ಇದೆ, ರೋಸ್ ಬುಷಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಫೈನಲಿ ನಮ್ಮ ಅಂದರೆ ನನ್ನ ಕನಸಿನ ಗಾರ್ಡನ್ ಬೆಡ್ ರೆಡಿ ಆಯಿತು. ಸ್ವಲ್ಪ ದೊಡ್ಡದು ಅಂತ ಸ್ಟಾರ್ಟಿಂಗ್ ಅನಿಸ್ತು, ಆದರೆ ಜಾಸ್ತಿ ಹಾಕೋದಕ್ಕಿಂತ ಇರೋ 2ರಲ್ಲೇ ಮ್ಯಾಕ್ಸಿಮಮ್ ತರಕಾರಿ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪು ಕೂಡ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಏನು ಅಂತ. ನನಗೆ ನಿಜ ಮುಂದೆ ಆಗೋದು ನಾನು ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ. ಬಟ್ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ನಾನು ದೇವ್ರ ಹತ್ರ ಕೇಳಿಕೊಂಡು ಒಳ್ಳೆ ಮನಸ್ಸಿಂದ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬೋದು. వెంచర్లో పెట్టుకోవద్యా లోపలికి క్లీన్గా పెట్టు, స్ట్రైట్గా పెట్టు. ನೀನು ಹಿಡ್ಕೊ ಬಂಗಾರು. ಈ ಹುಷಾರು అది మెల్లగా వదిలే. ಅಪ್ಪ ಪೀಸ್ ನನ್ನ ಮೇಲೆ ಬಂದಿದೆ, ಪೀಸ್ ನನ್ನ ಮೇಲೆ ಬಂದಿದೆ. ಇದು ಕನ್ಸ್ಟ್ರಿಂಗ್ ತರ ಬಂಗಾರು. ಇಲ್ಲಿರೋ ಮಣ್ಣೆಲ್ಲ ಆ ಕಡೆ ತಳ್ಬಿಡೋಣ. ಬೀನ್ಸ್ ಉದ್ದಕ್ಕೂ ಹಾಕೊಂಡ್ಬಂದ್ಬೋಣ. ತಗೊಂಬ ಬೀನ್ಸ್ ಸೀಡ್ಸು. ಮಂಗನೆ ಕೇಳಿಸ್ಕೊ, ಬೀನ್ಸ್ ಸೀಡ್ಸು ಮತ್ತು ಬೀನ್ಸ್ ಗಿಡಗಳು, ಪೀಸ್ ಎಲ್ಲ ತೊಗೊಂಬಂದ್ಬಿಟ್ಟು ಹೇಳ್ತೀನಿ. ಬೀನ್ಸು ಪೀಸ್ ಈ ಕಡೆ ಇರಲಿ. ಇವತ್ತು ಚಾನ್ ಬರುತ್ತಾ? ಈ ಕಡೆ ಬಾದ್ಯಾ. ಖುಷಿನ ಆದ್ಯಾ ನಿನ್ನ ಗಿಡ ಫಸ್ಟ್ ಹಾಕ್ತಾ ಇರೋದಕ್ಕೆ? ಮನೆಗೆ ಬಂದಿದ್ದು ಅದೇ ಗಿಡ ಫಸ್ಟು. ಸೊ ಫಸ್ಟ್ ಇದನ್ನೇ ಹಾಕ್ತಾಯಿದ್ದೀವಿ. ಸೊ ಫೈನಲಿ ನಮ್ಮ ಈ ಕನಸಿನ ಫ್ಲವರ್ ಗಾರ್ಡನ್ ರೆಡಿ ಆಯಿತು. ಫ್ಲವರ್ ಬೆಡ್ ಬ್ಯಾಕ್ ಸೈಡಲ್ಲಿ ಇನ್ನೂ ಹಾಕಬೇಕು, ಹೂವುಗಳೆಲ್ಲ ಹಾಕಬೇಕು. ಆ ಬಲ್ಬ್ಸ್ ಎಲ್ಲ ಎಷ್ಟು ಬರುತ್ತೋ ಬರಲಿ, ಅದಾದಮೇಲೆ ಸ್ಪೇಸ್ ನೋಡಿಕೊಂಡು ಹೂವುಗಳು ಹಾಕಬೇಕು. ಸೊ ನೀವೆಲ್ಲರೂ ವಿಶ್ ಮಾಡಿ ಈ ಗಾರ್ಡನ್ ಬೆಡ್ಡಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ತರಕಾರಿಗಳೆಲ್ಲ ಬೆಳೆಯೋ ಥರ ಆಗಲಿ ಅಂತ. ಎಲ್ಲ ಅಲ್ಲ, ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಒಂದು ಆ ಸ್ಯಾಟಿಸ್ಫ್ಯಾಕ್ಷನು. ಒಂದೇ ಒಂದು ಕಾಯಿ ಬಂದರೂ ಸಾಕು, ಅಷ್ಟೇ ಖುಷಿ. ಆ ಥರ ಖುಷಿನ ಆದ್ಯಾ? ಇನ್ನೂ ಒಂದು 10 ಮೂಟೆ ಮಣ್ಣು ಹಾಕಬೇಕು. ಈ ಕಡೆ 5 ಮೂಟೆ ಹಾಕಬೇಕು, ಆ ಕಡೆ 5 ಮೂಟೆ ಹಾಕಬೇಕು. ತುಂಬಾ ದೊಡ್ಡದಾಯಿತು ಗಾರ್ಡನ್ ಬೆಡ್. ಇಷ್ಟಕ್ಕೆ ಮಾಡಿದರೂ ಸಾಕಾಗಿರ್ತಿತ್ತು. ಬಟ್ ನಾವೇನಂದರೆ ಇನ್ನೊಂದು ಇಡೋ ಬದಲು ನೀಟಾಗಿ ಈ ಲೈನಲ್ಲೆಲ್ಲ ಕ್ರೀಪರ್ಸ್ ಹಾಕೋದು, ಇಲ್ಲೆಲ್ಲ ಟೊಮೆಟೊ, ಹಸಿಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಪಾರ್ಟಿಷನ್ ಮಾಡಿಬಿಟ್ಟು ಹಾಕೋದು. ಇಡು ಮಗನೆಲ್ಲ ಮೆತ್ತಗೆ. ಹುಷಾರು. ನಿಮ್ಮೆಲ್ಲರಿಗೂ ಗೊತ್ತು, ಕಪ್ಸಲ್ಲಿ ಹಾಕಿಟ್ಟಿದ್ವಿ ಸೀಡ್ಸ್ ಎಲ್ಲ ಹಾಕ್ಬಿಟ್ಟು. ಅದರಲ್ಲಿ ಒಂದಷ್ಟು ಚೆನ್ನಾಗೇ ಬಂದಿತ್ತು ಸ್ಯಾಪ್ಲಿಂಗ್ಸ್, ಅದನ್ನು ಕೂಡ ತಂದು ಹಾಕ್ಬಿಟ್ಟು ಇನ್ನೂ ಒಂದಷ್ಟು ಸೀಡ್ಸ್ನೇ ಹಾಕಿದ್ದೀವಿ ಡೈರೆಕ್ಟಾಗಿ. 80% ಜನ ಹೇಳೋದು ಏನಂತ ಅಂದರೆ ಸೀಡ್ಸ್ನ ಈ ಥರ ಬೆಡ್ಡಲ್ಲೇ ಹಾಕ್ಬಿಡೋದು ಬೆಸ್ಟು ಅಂತ. ಎರಡೂ ಟ್ರೈ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಸೀಡ್ಸ್ನ ನಾವು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ವಿ, ಅದನ್ನು ಕೂಡ ಹಾಕಿದ್ದೀವಿ. ಮತ್ತು ಸೀಡ್ಸ್ ಇವಾಗ ಮಣ್ಣೊಳಗೆ ಹಾಕಿದ್ದೀವಿ. ಅದು ಏನಕ್ಕೆ ಪೇಪರ್ ಇಟ್ಟಿದ್ದೀನಿ ಅಂದರೆ ಎಲ್ಲಿವರೆಗೂ ಹಾಕಿದ್ದೀವಿ ಅಂತ ಒಂದು ಗುರ್ತಿಗೆ ಅಷ್ಟೇ. ನಮ್ಮ ಆದ್ಯ ಫಸ್ಟ್ ಟೈಮ್ ಸ್ಕೂಲಿಂದ ತೊಗೊಂಡು ಬಂದಿದ್ಲು, ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಈ ಗಾರ್ಡನ್ದು ಅದು ಇದು ಅಂದ್ಕೊಂಡು. ಅವಳು ತಂದಿರೋ ಅಂಥ ಬೀನ್ಸ್ದೇ ಫಸ್ಟ್ ಹಾಕ್ಸಿದ್ವಿ. ಸೊ ಫೈನಲಿ ಈ ರೀತಿ ಇದೆ ಲುಕ್ಕು. ನಮಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಂಗಾರಿಗೆ April 15 ಸ್ಟಾರ್ಟ್ ಟೆಸ್ಟ್ ಇತ್ತು. ಇದು ಒಂದು ವಾರಕ್ಕೆ ಮೊದಲು ನಮಗೆ ಕಳಿಸಿದ್ರು. ಏನಕ್ಕಂದರೆ ಪೇರೆಂಟ್ಸ್ ಬಂದು ಸ್ಟಾರ್ಟ್ ಟೆಸ್ಟ್ ದಿನ ಮಕ್ಕಳಿಗೆ ಒಂದು ಲೆಟರ್ ಬರೆದು ಕಳಿಸಿ, ನೋಟು ಅವ್ರಿಗೆ ವಿಶ್ ಮಾಡೋ ಥರ ಇರಬೇಕು, ಅವ್ರಿಗೆ ಖುಷಿ ಆಗಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್ಗೂ ಕಳಿಸಿದ್ರಂತೆ. ಮಕ್ಳಿಗೂ ಕೂಡ ಹೇಳಿದ್ರಂತೆ, ಸೀಕ್ರೆಟಾಗಿ ಕೊಟ್ಟಿದ್ರು, ನೀವು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಅಂತ. ಇಲ್ಲಿ ಮಕ್ಕಳು ಸ್ವಲ್ಪ ಟೀಚರ್ಸ್ ಹೇಳೋದು, ಪೇರೆಂಟ್ಸ್ ಹೇಳೋದೆಲ್ಲ ನೀಟಾಗೆ ಕೇಳ್ತಾರೆ ಅಂತ ಹೇಳ್ಬೋದು. ಬಂಗಾರ ಓಪನ್ ಏನು ಮಾಡಿರಲಿಲ್ಲ, ತಂದುಕೊಟ್ಟಿದ್ಲು. ನಾನು ಲೆಟರ್ ಎಲ್ಲ ಬರೆದ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಟೇಪೆಲ್ಲ ಹಾಕಿ ಕಳಿಸ್ತಾ ಇದ್ದೀನಿ. ಇದನ್ನು ಸ್ಟಾರ್ಟ್ ಟೆಸ್ಟ್ ದಿನವೇ ಓಪನ್ ಮಾಡಬೇಕು. ಅಂದರೆ April 15 ಇತ್ತು ಅವಳಿಗೆ ಫಸ್ಟ್ RLE, ಅಂದರೆ ಫೈನಲ್ ಎಕ್ಸಾಮ್ ಥರ ಅಂತ ಹೇಳ್ಬೋದು. ಇದನ್ನು ಲೆಟರ್ ಓದಿದ್ಲಂತೆ ಅವತ್ತಿನ ದಿನ, ಸರ್ಪ್ರೈಸ್ ಆಗಿ ಕೊಟ್ರಂತೆ ಮ್ಯಾಮ್. ತುಂಬಾ ಇಷ್ಟಪಟ್ಲು, ಚೆನ್ನಾಗಿ ಬರೆದಿದ್ರಿ ಅಮ್ಮ ಅಂತ. ಹಾಗೆ ಇಲ್ಲಿ ಇಂಡಿಯಾಯಿಂದ ಕೊರಿಯರ್ ಬಂದಿದೆ. ಟೋಟಲ್ 80 kg ಅಂತ ಹೇಳ್ಬೋದು. 4 ಬಾಕ್ಸ್ ಬಂದಿದೆ. ಏನೆಲ್ಲ ತರಿಸಿದ್ದೀವಿ, ಯಾಕೆ ಏನು ಕಂಪ್ಲೀಟಾಗಿ ನಾನು ವೆಯ್ಟ್ ಮಾಡಿಸ್ತೀರಾ, ನೆಕ್ಸ್ಟ್ ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕೊರಿಯರಲ್ಲಿ ಏನೆಲ್ಲ ತರಿಸಿದ್ವಿ, ಯಾಕೆ ತರಿಸಿದ್ವಿ ಅನ್ನೋದೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದೇ ವ್ಲಾಗಲ್ಲಿ ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ವ್ಲಾಗ್ಸ್ ಹಾಕಿದ್ರೆ ಅಲ್ಲೊಂದು ಕ್ಲಿಪ್ಪಿಂಗ್ ಇಲ್ಲೊಂದು ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡೋದಿಲ್ಲ. ಕಂಟಿನ್ಯೂಸ್ ಆಗಿ ವ್ಲಾಗ್ ಏನು ಮಾಡಿರ್ತೀನಲ್ಲ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನ್ಯಾಚುರಲ್ ವ್ಲಾಗ್ಸೇ ಆಗಿರುತ್ತೆ ನಂದು. ಹಾಗೆ ಮಕ್ಕಳು ಎಷ್ಟು ಎಕ್ಸೈಟ್ ಆಗ್ತಾರೆ ನೋಡಿ ಕೊರಿಯರ್ ನೋಡಿ.
open it. So happy. Yeah, full ಖಾಲಿ. So happy. ಯಾವಾಗ ಓಪನ್ ಮಾಡ್ತೀರಾ? ಇವಾಗ ಅಮ್ಮ ಓಪನ್ ಮಾಡ್ತೀರಾ? ಅಮ್ಮ is so happy. ಅಪ್ಪ ಇನ್ನೊಂದ್ಸಲ ನನ್ನ ಪ್ಲೇನ್ ಕೇಕ್ ಬಂದಿರುತ್ತೆ, ನನ್ನ ಬಟ್ಟೆ ಬಂದಿರುತ್ತೆ, ಶೂಸ್ ಬಂದಿರುತ್ತೆ. ಶೂಸ್ ಬಂದಿರಲ್ಲ, ಬರುತ್ತೆ. ಅದು ಇದ್ರಲ್ಲಿ ಶೂಸ್ ಬುಕ್ ಮಾಡ್ಲಿಲ್ಲ, ಅಮೆಝಾನ್ ಇಂದ ಬರುತ್ತೆ, ಅಮೆರಿಕದಲ್ಲಿ. ಪಪ್ಪ ಇಲ್ಲಿ ಮಾಡ್ತಲ್ಲ, ಅಲ್ಲಿ ಡೆಲಿವರ್ ಆಗ್ಲಿಲ್ಲ. ಅದೇ ಇವತ್ತೇ ಬರುತ್ತೆ ಅಮೇಲಿಂದ. ಏನು ವಾಪಸ್ ಕಳ್ಸ್ಬಿಡ್ಲ ಎಲ್ಲ ಕೊರಿಯರ್ ಹಂಗ? ಇಲ್ಲಮ್ಮ, ಇಲ್ಲ, ಬನ್ನಿ ಓಪನ್ ಮಾಡೋಣ. ನೋಡಿ, ನನ್ನ ಫ್ರೆಂಡ್ ಕೊಟ್ಟಿದ್ದು ಚೆನ್ನಾಗಿದೆ. ನಡೀರಿ 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 ನಡೀರಿ. ಆದ್ಯನ್ಗೆ ಒಂದು ಶೂಸ್ ಬುಕ್ ಮಾಡಿದ್ವಿ ಅಲ್ಲಿಂದ, ಇಂಡಿಯಾಯಿಂದ. ಇಬ್ರಿಗೂ 2 ಪೇರ್ಸ್ ಬುಕ್ ಮಾಡಿದ್ವಿ, ಬಟ್ ಬರಲಿಲ್ಲ, ಲೇಟ್ ಆಗೋಯ್ತು ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅದಕ್ಕೋಸ್ಕರ ಇಂಡಿಯಾ ಇಲ್ಲಿ US ಅಲ್ಲಿ ಮಾಡಿದ್ದೀವಿ. ನೋಡೋಣ ಯಾವಾಗ ಬರುತ್ತೆ ಅಂತ. ಇಂಡಿಯಾಯಿಂದ ಬಂದಿದ್ದ ಕೊರಿಯರ್ನ ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಇಲ್ಲಿ US ಮಕ್ಕಳಿಗೆ ಶೂಸ್ ಆಗಿರ್ಬೋದು, ಸ್ಟ್ಯಾಂಡ್ ಎಲ್ಲ ಬುಕ್ ಮಾಡಿದ್ವಿ, ಅದು ಕೂಡ ಇವತ್ತೇ ಬಂತು. ಸೊ ಅದು ಅನ್ಬಾಕ್ಸಿಂಗ್ ಮಾಡಿ ಇಲ್ಲಿ ನಾವು ಲೈಟ್ಸ್ ಎಲ್ಲ, ಸೋಲಾರ್ ಲೈಟ್ಸ್ ಏನು ಹೇಳಿದ್ವಿ ಅಲ್ಲ, ಅದು ಕೂಡ ಫಿಕ್ಸ್ ಮಾಡಿದ್ವಿ. ಸೊ ಫೈನಲಿ ಇಲ್ಲೊಂದು ಹಬ್ಬದ ಕಳೆನೇ ಕ್ರಿಯೇಟ್ ಆಗೋಯ್ತು ಅಂತ ಹೇಳ್ಬೋದು. ಎಸ್, ಅಫ್ಕೋರ್ಸ್ ಬಂದರು, ತೆಗಿಯೋಣ. ಇಷ್ಟ ಆಯ್ತಾ? So nice. ನನಗೆ ಜಾಸ್ತಿ ಲೈಟ್ಸ್ ಹಾಕಿ ತುಂಬ್ಸೋಕೆ ಇಷ್ಟ ಆಗೋದಿಲ್ಲ. ಸಿಂಪಲ್ಲಾಗಿ ಟೂ ಲೈನ್ಸ್ ಇರಲಿ ಅನ್ನೋದಕ್ಕೋಸ್ಕರ ಹಾಕ್ಸ್ದೆ. ಟ್ರಸ್ಟ್ ಮೀ, ನೈಟ್ ಟೈಮ್ ಕೂತ್ಕೊಂಡು ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇದು ಅಮೆಝಾನಿಂದ ಬುಕ್ ಮಾಡಿದ್ದು. ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡ್ತೀನಿ ಲಿಂಕ್ ಕೂಡ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬರೀ ಲೈಟ್ಸ್ ಒಂದೇ ಅಲ್ಲ, ಹ್ಯಾಂಗಿಂಗ್ ಪಾಟ್ಸ್ ಆಗಿರ್ಬೋದು, ಬರ್ಡ್ಸ್ ಫೀಡ್ ಏನಾದರೂ ಹಾಕ್ಬೋದು, ಚೆನ್ನಾಗಿದೆ. ಬರೀ ನೆಲದಲ್ಲಿ ಫಿಕ್ಸ್ ಮಾಡಿದ್ರೆ ಆಯಿತು. ಇದು ತಗೋ, ನಾನು ರಿಮೂವ್ ಮಾಡ್ತೀನಿ, ಪಪ್ಪಂಗೊಬ್ರಿಗೆ ಕಷ್ಟ ಆಗುತ್ತೆ, ಇಟ್ಕೊ. ಹೋಗ್ತೀನಿ. ಈ ದಿನದಿಂದ, ಈ ಕ್ಷಣದಿಂದ ನಾವು ಮಾಡುವಂಥ ಈವೆಂಟ್ಗೆ ಒಂದು ಕಳೆ ಬಂದಂಗಾಯಿತು. ಇನ್ನೂ ಜೋಶ್ ಜಾಸ್ತಿ ಆಯಿತು. ತುಂಬಾ ಬೇಗ ಕೆಲಸ ಮಾಡೋದಕ್ಕೆ ಶುರು ಆದ್ವಿ. ಕಂಪ್ಲೀಟ್ ನಮ್ಮ ಗಾರ್ಡನ್ ಮೇಕ್ ಓವರ್ ಯಾವ ರೀತಿ ಬಂದಿದೆ, ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಒಂಥರ ಚೆನ್ನಾಗಿದೆ, ಅದು ಒಂಥರ ಚೆನ್ನಾಗಿದೆ. ಇದು ಚೆನ್ನಾಗಿದೆ. Oh my god. Thank you so much, Vinay. ನನ್ನ ಡ್ರೀಮ್ ಗಾರ್ಡನ್. Lots of effort. ಬಿಸಿಲು ಬೀಳ್ಬೇಕು, ಅದು ನೋಡ್ಕೊ. ಬೆಳಿಗ್ಗೆ ಹೊತ್ತು ಓಕೆ, 2-3 ಅವರ್ ಬೀಳ್ಬೇಕು. ಅದೇ ಮರಕ್ಕೆ ಹಾಕಿರತ್ತಾನೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ರಾತ್ರಿ ಹೊತ್ತು ಆರಾಮಾಗಿ ಇಲ್ಲೊಂದು ಸೋಫಾ ಹಾಕೊಂಡು ಕೂತ್ಕೊಂಡ್ಬಿಡ್ಬೋದು. ಬಂಗಾರು ಬಾ, ತುಂಬ ಖುಷಿ ಪಡ್ತೀಯ. ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ ಅಲ್ವಾ? ಟ್ರೀ ನೋಡೋದ್ಯಾ? ಇದು ಪಾರ್ಕ್ ಅಲ್ಲಿ ಟ್ರೀಸ್ ಅಲ್ವಾ? ಪಾರ್ಕ್ ಅಲ್ಲಿ ಟ್ರೀಸ್ ನೋಡ್ದಂಗಿದೆ, ಸಕ್ಕತ್ತಾಗಿದೆ. ನಾವು ಆಪಲ್ ಟ್ರೀಗೂ ಆಗ್ತಿರ್ತದೆ. ಓ ಮೈ ಗಾಡ್, ನಂದೇ ದೃಷ್ಟಿ ಆಗ್ತದೆ. ನಡಿಯಪ್ಪ, ನಡೀರಿ ಹೋಗೋಣ ಒಳಗೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ ಸ್ಪೆಷಲ್ ಈವೆಂಟ್ ಏನಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ನೋಡೋಣ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಗೂ ಶೇರ್ ಮಾಡೋದ್ರಿಂದ ನೀವು ಮಾಡಿರೋಂಥ ಗೆಸ್ ಕರೆಕ್ಟಾ ಏನೋ ಅನ್ನೋದು ಗೊತ್ತಾಗುತ್ತೆ. ಸುಮಾರಷ್ಟು ಜನ ಕಮೆಂಟ್ಸಲ್ಲಿ ಆಗಲೇ ಹೇಳಿದ್ದೀರಾ, ಅದರಲ್ಲಿ ಒಂದಿಬ್ಬರು ಗೆಸ್ ಮಾಡಿದ್ರಿ. ಇವತ್ತಿನ ವ್ಲಾಗಲ್ಲೂ ಕೂಡ ಗೆಸ್ ಮಾಡಿ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಾಯ್ ಬಾಯ್.